ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ ಸರ್. ರೈತರಿಗೆ ಬರ ಪರಿಹಾರ ಕೊಡೋಕೆ ದುಡ್ಡಿಲ್ಲ, ಆದರೆ ಸಲಹೆಗಾರರನ್ನಾಗಿ ಇನ್ನಷ್ಟು ರಾಜಕೀಯ ಗಂಜಿ ಕೇಂದ್ರಗಳನ್ನು ತೆರೀತಾ ಇದ್ದಾರೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಅವರಿದ್ದಾಗ ಏನು ಮಾಡಿದ್ರು ಅಂತ ಕೇಳಬೇಕಾಗ್ತದೆ. ಅವರಿದ್ದಾಗೂ ಕೂಡ ಈ ಥರ ಅನೇಕ ಯಾರ್ಯಾರಿಗೂ ಕೆಲಸಕ್ಕೆ ಬರಲಾರ್ದವ್ರಿಗೆ ಊಟದ ಕಾರ್ಯ ಕೊಟ್ಟಿದ್ರು. ಇದು ನೈತಿಕತೆ ಅವ್ರ ಹತ್ರ ಇಲ್ಲ. ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ ಸರ್. ರೈತರಿಗೆ ಬರ ಪರಿಹಾರ ಕೊಡೋಕೆ ದುಡ್ಡಿಲ್ಲ, ಆದರೆ ಸಲಹೆಗಾರರನ್ನಾಗಿ ಇನ್ನಷ್ಟು ರಾಜಕೀಯ ಗಂಜಿ ಕೇಂದ್ರಗಳನ್ನು ತೆರೀತಾ ಇದ್ದಾರೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಅವರಿದ್ದಾಗ ಏನು ಮಾಡಿದ್ರು ಅಂತ ಕೇಳಬೇಕಾಗ್ತದೆ. ಅವರಿದ್ದಾಗೂ ಕೂಡ ಈ ಥರ ಅನೇಕ ಯಾರ್ಯಾರಿಗೂ ಕೆಲಸಕ್ಕೆ ಬರಲಾರ್ದವ್ರಿಗೆ ಊಟದ ಕಾರ್ಯ ಕೊಟ್ಟಿದ್ರು. ಇದು ನೈತಿಕತೆ ಅವ್ರ ಹತ್ರ ಇಲ್ಲ. ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ ಸರ್. ರೈತರಿಗೆ ಬರ ಪರಿಹಾರ ಕೊಡೋಕೆ ದುಡ್ಡಿಲ್ಲ, ಆದರೆ ಸಲಹೆಗಾರರನ್ನಾಗಿ ಇನ್ನಷ್ಟು ರಾಜಕೀಯ ಗಂಜಿ ಕೇಂದ್ರಗಳನ್ನು ತೆರೀತಾ ಇದ್ದಾರೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಅವರಿದ್ದಾಗ ಏನು ಮಾಡಿದ್ರು ಅಂತ ಕೇಳಬೇಕಾಗ್ತದೆ. ಅವರಿದ್ದಾಗೂ ಕೂಡ ಈ ಥರ ಅನೇಕ ಯಾರ್ಯಾರಿಗೂ ಕೆಲಸಕ್ಕೆ ಬರಲಾರ್ದವ್ರಿಗೆ ಊಟದ ಕಾರ್ಯ ಕೊಟ್ಟಿದ್ರು. ಇದು ನೈತಿಕತೆ ಅವ್ರ ಹತ್ರ ಇಲ್ಲ. ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ದಾರೆ ಸರ್. ರೈತರಿಗೆ ಬರ ಪರಿಹಾರ ಕೊಡೋಕೆ ದುಡ್ಡಿಲ್ಲ, ಆದರೆ ಸಲಹೆಗಾರರನ್ನಾಗಿ ಇನ್ನಷ್ಟು ರಾಜಕೀಯ ಗಂಜಿ ಕೇಂದ್ರಗಳನ್ನು ತೆರೀತಾ ಇದ್ದಾರೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಅವರಿದ್ದಾಗ ಏನು ಮಾಡಿದ್ರು ಅಂತ ಕೇಳಬೇಕಾಗ್ತದೆ. ಅವರಿದ್ದಾಗೂ ಕೂಡ ಈ ಥರ ಅನೇಕ ಯಾರ್ಯಾರಿಗೂ ಕೆಲಸಕ್ಕೆ ಬರಲಾರ್ದವ್ರಿಗೆ ಊಟದ ಕಾರ್ಯ ಕೊಟ್ಟಿದ್ರು. ಇದು ನೈತಿಕತೆ ಅವ್ರ ಹತ್ರ ಇಲ್ಲ.